ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ನೋಡಿ, ಗುರುವಾರದ ರೊಟೀನೇ ಆಗಿರುತ್ತೆ. ತುಂಬಾ ಬ್ಯುಸಿ ಶೆಡ್ಯೂಲ್ ಅಂತ ಹೇಳ್ಬೋದು. ಯಾಕೆಂದರೆ ಅವತ್ತು ಗುರುವಾರ ಮಾಡೋರು ನಾವೆಲ್ಲರೂ. ಸೊ ಅದಕ್ಕೋಸ್ಕರನೇ ಅವತ್ತು ಮನೆಯೆಲ್ಲನೂ ಕ್ಲೀನ್ ಮಾಡಬೇಕಾಗುತ್ತೆ. ಅಂದರೆ ಮನೆ ಒರೆಸ್ತೀನಿ ಎವ್ರಿ ಗುರುವಾರ ಮತ್ತು ಸೋಮವಾರ. ಸೊ ಕಸ ಗುಡಿಸಿ ಮನೆ ಒರೆಸಿ ಹೊರಗಡೆ ಇದೆಲ್ಲ ನೋಡಿಕೊಂಡು ದೇವ್ರ ಪೂಜೆ ಮಾಡಿ ಪಾಪುನ ಸ್ಕೂಲಿಗೆ ಕಳಿಸಿ. ಸೊ ಇಷ್ಟು ಒಂದು ಶೆಡ್ಯೂಲ್ಗಳೆಲ್ಲ ಮುಗಿದ್ಮೇಲೆ ನಮ್ಮದೇನಾದರೂ ಒಂದು ಕೆಲಸಗಳಿದ್ದರೆ, ಇವತ್ತು ಎಸ್ಪೆಷಲಿ ಇತ್ತೀಚೆಗೆ ಸ್ವಲ್ಪ ನಾನು ಫ್ರೀ ಆಗಿರೋದು ಅಂತಂದರೆ, ಯಾಕೆಂದರೆ ಕಾಲೇಜ್ ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಇದ್ದೀನಿ. ಸೊ ಈ ಎಕ್ಸ್ಟ್ರಾ ಮನೆ ಕೆಲಸಗಳು ಅಥವಾ ನಂದು ಅಕಾಡೆಮಿಕ್ ಕೆಲಸಗಳನ್ನ ಈ ಒಂದು ಟೈಮಲ್ಲಿ ನಾನು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೇ ಪಾಪು ಹೊರಡೋ ಟೈಮಲ್ಲೇ ನಾನು ರೆಡಿ ಆಗಿಬಿಟ್ರೆ ಬೆಸ್ಟು. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಎಲ್ಲ ಆಗಿ ರೆಡಿ ಮಾಡಿಬಿಟ್ರೆ ಆಮೇಲೆ ನಮ್ಮ ಕೆಲಸ ಶುರು ಮಾಡ್ಬೋದು. ಇಲ್ಲಾಂತ ನಾವು ಹೋದ್ಮೇಲೆ ಮಾಡ್ತೀವಿ ಅಂತಂದರೆ ಮಧ್ಯಾಹ್ನ ಆದರೂ ಮುಗಿಯಲ್ಲ ಕೆಲಸಗಳು. ಸೊ ಅದಕ್ಕೋಸ್ಕರನೇ ಅವಳ ಜೊತೆಗೆ ನಾನು ರೆಡಿ ಆಗಿಬಿಟ್ಟು ತಿಂಡಿನೂ ಕೂಡ ಅದೇ ಟೈಮ್ಗೆ ಅವಳನ್ನ ಕಳಿಸ್ಬಿಟ್ಟು ಈ ಕಡೆ ನಾವು ತಿಂಡಿನ ತಿಂದ್ಕೊಂಡು ರೆಡಿ ಆಗೋದು. ಸೊ ನೋಡಿ, ನೆಕ್ಸ್ಟ್ ಹಾಗೆಯೇ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ನೋಡಿ, ಗುರುವಾರ ಅಂತಂದರೆ ತುಂಬಾ ಪ್ರೊಡಕ್ಟಿವ್ ಡೇ ಅಂತ ಹೇಳ್ಬೋದು. ಎಸ್ಪೆಷಲಿ ಗುರುವಾರ ಮತ್ತು ಸೋಮವಾರ. ಏಕೆಂದರೆ ಅವತ್ತೇ ತುಂಬಾ ನಾವು ನಂಬೋವಂಥ ದೇವ್ರುಗಳ ವಾರ ಅಂತ ಹೇಳ್ಬೋದು. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸನೂ ನಾವು ಬೇಸಿಕ್ಸ್ ಕೆಲಸ ಎಲ್ಲನೂ ಮುಗಿಸ್ಕೊಂಡಿರಬೇಕು. ಆದರೆ ಹಿಂದಿನ ದಿನ ಏನಾದರೂ ಬುಧವಾರ ಇಲ್ಲ ಮಂಗಳವಾರ ನಾನ್ ವೆಜ್ ಏನಾದರೂ ಮನೇಲಿ ಮಾಡಿದರೆ, ಗುರುವಾರ ಮಸ್ಟ್ ಆ್ಯಂಡ್ ಶುಡ್ ಮನೆ ಒರೆಸಲೇಬೇಕು. ಎನಿ ಕಾಸ್ಟ್ ಅದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ನಾನಂತೂ ಗುರುವಾರ ಮತ್ತು ಸೋಮವಾರ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೇ ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡೋದು. ಸೊ ನೋಡಿ, ಅದಾದಮೇಲೆ ನಾನು ಪೂಜೆ ಎಲ್ಲ ಮಾಡಾದಮೇಲೆ ನೋಡಿ, ಒಂದು ಗಂಧದ ಕಡ್ಡಿ ಹಚ್ಚಿಟ್ಬಿಡೋಣ ಅಂತ ರೂಮಲ್ಲಿ ಒಂದೇ ಒಂದು ಹಚ್ಚಿಟ್ಟೆ ರೂಮಲ್ಲಿ. ಯಾಕೆಂದರೆ ಒಂದು ಒಳ್ಳೆ ಆರಾಮ ಬರಲಿ, ಮತ್ತು ಅಲ್ಲಿ ಏನಾದರೂ ಒಂದು ವರ್ಕ್ ಮಾಡೋಕ್ಕೂ ಕೂಡ ನಮಗೂ ಕೂಡ ಏನೋ ಒಂದು ಎಂಥೂಸಿಯಾಸಮ್ ಬರಲಿ ಅನ್ನೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಹಾಲಲ್ಲಿಟ್ಟೆ. ಬಟ್ ಪಾಪು ಓಡಾಡ್ಕೊಂಡು ಇದು ಮಾಡ್ತಾಳೆ ಅಂದ್ಬಿಟ್ಟು ರೂಮಲ್ಲೇ ತೊಗೊಂಡೋಗಿ ಇಟ್ಬಿಟ್ಟೆ. ಯಾಕೆಂದರೆ ನಾವು ಮೋಸ್ಟ್ ಆಫ್ ದ ಟೈಮ್ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಲ್ಲೇ ಇವಳು ಬರ್ತಾಳೆ ಪಾಪು. ಸೊ ಅದಕ್ಕೋಸ್ಕರ ಮೇಲೆ ಎತ್ತಿಟ್ಬಿಡೋಣ ಅಂತ. ಸೊ ಅದಾದಮೇಲೆ ನೋಡಿ ತೊಗೊಂಡೋಗಿ ಮತ್ತೆ ಆ್ಯಸ್ ಯೂಶ್ವಲ್ ನಾನು ಒಳಗಡೆನೇ ಇಟ್ಟೆ. ಸೊ ಇದೆಲ್ಲ ಒಂಥರ ಒಂದು ಪಾಸಿಟಿವ್ ಮೋಟಿವೇಶನ್ ಅಂತ ಅನ್ಬೋದು. ಸೊ ಒಂದು ಕಾಮಾಗಿ ಇರೋಂತಹ ಒಂದು ವಿಷಯ ಇವೆಲ್ಲ. ಸೊ ನೋಡಿ, ದೇವ್ರ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆದಮೇಲೆ ನಮಗೊಂಥರ ನೆಮ್ಮದಿ. ಎಲ್ಲ ಆಯ್ತಪ್ಪ ಅಂತಂದ್ಬಿಟ್ಟು ಅದು ಬೆಳಗ್ಗೆ ಹೊತ್ತೇ ಮಾಡ್ಕೊಂಬಿಟ್ರೆ ನಮಗೆ ಇನ್ನೂ ಈಸಿ ಅಂತ ಹೇಳ್ಬೋದು. ಸೊ ತಿಂಡಿ ಎಲ್ಲ ನಾವು ಮಾಡೋದು ಪೂಜೆ ಎಲ್ಲ ಆದಮೇಲೆ ಯಾವಾಗಲೂ. ಸೊ ಪಾಪುನು ಕೂಡ ಸ್ಕೂಲ್ಗೆ ಹೋಗಿದ್ಲು. ಸೊ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಸ್ ಯೂಶ್ವಲ್ ದಿನ ಹೋಗ್ತಾಳಲ್ಲ ಅದೇ ಥರನೇ ವ್ಯಾನಲ್ಲಿ ಹೋದ್ಲು. ಸೊ ಅದಾದಮೇಲೆ ನಾನು ತಿಂಡಿ ಪೂಜೆ ಎಲ್ಲ ಆದಮೇಲೆ ಆಮೇಲೆ ತಿಂಡಿ ಮಾಡಿದೆ. ತಿಂಡಿ ರೆಡಿ ಮಾಡಿದ್ವಿ ಆಲ್ರೆಡಿ, ಅವರೆಕಾಳು ಉಪ್ಪಿಟ್ಟು. ಸೊ ಅದಾದಮೇಲೆ ನೋಡಿ ಎಷ್ಟು ಕಾಮಾಗಿ ಇರುತ್ತೆ ಮನೆ ಅಂತ ಅಂದ್ಬಿಟ್ಟು. ಸೊ ಆ ಥರ ಇದ್ದರೆ ನಾವು ಬೇರೆ ಕೆಲಸಗಳು ಮಾಡೋದಕ್ಕೂ ಕೂಡ ನಮಗೂ ಕೂಡ ಒಂದು ಒಳ್ಳೆ ಎನರ್ಜಿ, ಒಳ್ಳೆ ಮೋಟಿವೇಶನ್, ಪಾಸಿಟಿವ್ ಮೋಟಿವೇಶನ್ ಬರುತ್ತೆ. ಅದಾದಮೇಲೆ ನೋಡಿ, ಕೀಪ್ ಕಾಮ್ ಆ್ಯಂಡ್ ಕ್ಯಾರಿ ಆನ್ ಅಂತ ಈ ಒಂದು ಕಪ್ಪಂತೂ ನಾನು ಮದುವೆ ಆಗಿರೋ ಹೊಸದ್ರಿಂದನೂ ಕೂಡ ನಮ್ಮ ಮನೇಲಿದೆ. ಸೊ ಏನೋ ಒಂಥರ ಈ ಕಪ್ಪಲ್ಲಿ ಒಂದು ಟೀ ಅಥವಾ ಕಾಫಿ ಕುಡಿದ್ರೆ ಅದನ್ನು ನೋಡ್ತಾನೆ ನಮಗೊಂಥರ ಒಂದು ಇನ್ನರ್ ಒಂದು ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು. ಸೊ ಏನಾದರೂ ಒಂದು ಮಾಡೋದಕ್ಕೆ, ಒಂದು ಕೆಲಸ ಮಾಡೋದಕ್ಕೆ ಒಂದು ಮೋಟಿವೇಶನ್ ಅಂತ ಹೇಳ್ಬೋದು. ಒಬ್ಬೊಬ್ಬರು ಟೀ ಕಾಫಿ ಎಲ್ಲ ಕುಡಿಬೇಡಿ ಅಂತಂತಾರೆ, ಬಟ್ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ. ನೋಡಿ, ಅದಾದಮೇಲೆ ಪಾಪು ಬಂದು ನಾನೇ ಹೋದೆ. ಯಾಕೆಂದರೆ ಅವಾಗೆಲ್ಲ ಸ್ವಲ್ಪ ಮಳೆ ವೆದರೇ ಅಲ್ವಾ, ಸೊ ಲೈಟಾಗಿ ಬರ್ತಾ ಇರುತ್ತೆ. ನಾನು ಜಾಸ್ತಿ ನೆನ್ಸೋಕ್ಕೆ ಹೋಗಲ್ಲ ಅವಳನ್ನ. ನೋಡಿ, ಅದಕ್ಕೆ ಬಂದ ತಕ್ಷಣವೇ ಕರ್ಕೊಂಡೆ. ಬಂದ ತಕ್ಷಣವೇ ಅವಳು ಬ್ಯಾಗ್ ಚೆಕ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ನಾನು ಫಸ್ಟು ಊಟ ತಿಂಡಿ ಮಾಡಿದಾಳ ಫುಲ್ಲು ಅಂತ, ಇನ್ನೊಂದೇನು ಅಂತಂದರೆ ಹೋಮ್ವರ್ಕ್ ಏನಾರು ಕೊಟ್ಟಿದ್ದಾರಾ ಅಂತ. ಸೊ ಅದು ಬಂದು ಸ್ವಿಂಗಲ್ಲಿ ಕೂತ್ಕೋತಾಳೆ, ಆಟ ಆಡ್ತಾಳೆ ಸ್ವಲ್ಪ ಹೊತ್ತು. ಯೂನಿಫಾರ್ಮ್ ಎಲ್ಲ ಆನ್ ಸ್ಪಾಟ್ ಆವಾಗಲೇ ಚೇಂಜ್ ಮಾಡಿಸ್ಬಿಡ್ತೀನಿ, ಇಲ್ಲ ಅಂತಂದರೆ ಸುಮ್ಮನೆ ಮತ್ತೆ ಕೊಳೆ ಮಾಡ್ಕೊತಿರ್ತಾಳೆ, ನಾಳೆಗೆ ಕೊಳೆ ಆಗಿಬಿಡುತ್ತೆ ಅಂತ. ಸೊ ಅವಳು ಅಳದೆ ಹೋಗಿದ್ದು ಬರ್ತಾಳಲ್ಲ, ಅದೇ ನಿಜವಾಗ್ಲೂ ಖುಷಿ. ಹೋಮ್ವರ್ಕ್
ಕೊಟ್ಟಿದ್ದಾರೆ ಅನನ್ಯಶ್ರೀಗೆ ಹೋಮ್ ಮಾರ್ಕ್. ಅದೆಲ್ಲ ಕೇಳ್ಬಾರ್ದು ಬಿಡು. ಕಡ್ಲೆ ಬೀಜ. ಓ ಇವತ್ತು ಡಿ ಕೊಟ್ಬಿಟ್ರಾ? ಡಿ ಫಾರ್ ಡಾಲ್. 1 2 ತಿನ್ನಬೇಕು ನೋಡಿಲ್ಲಲ್ಲ. ವಾಚಿನಿ ಇಲ್ಲಿ. ಹಾಯ್ ಗಾಯ್ಸ್, ಇವತ್ತು ಅಡುಗೆಗೆ ನೋಡಿ ಎಷ್ಟೊಂದು ಜನ ಮನೇಲಿ ಉಪ್ಪು ಸಾಂಬಾರು ಮಾಡಿರ್ತೀವಿ ನೈಟ್ ಹೊತ್ತು. ಸೊ ಬೆಳಗ್ಗೆ ಸ್ವಲ್ಪ ಮಿಕ್ಕಿಬಿಡುತ್ತೆ. ಅದನ್ನೇನು ಈಗ ಬೇರೆ ಹೊಸದಾಗಿ ಮಾಡಬೇಕಾಗುತ್ತೆ, ಇಲ್ಲ ಅದು ಒಬ್ರಿಗೆ ಸಾಲುತ್ತೆ, ಇನ್ನು ಮಿಕ್ಕಿದವರು ಬೇರೆ ಸಾಂಬಾರು ಏನೋ ಮಾಡ್ಕೋಬೇಕಾಗುತ್ತೆ. ಸೊ ಆ ಥರ ಏನಾದರೂ ಉಪ್ಪು ಸಾಂಬಾರು ಏನಾದ್ರು ಸ್ವಲ್ಪ ಮಿಕ್ಬಿಟ್ಟಿದ್ರೆ, ಯಾಕಂದರೆ ಕಾಳು ಸಮೇತ ಇರುತ್ತಲ್ವ, ಅದು ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತಂದರೆ, ಸೊ ಜಾಸ್ತಿ ಜನಕ್ಕೂ ಮಾಡಬೇಕು, ಅದು ಆಗೋ ಥರ ಜಾಸ್ತಿ ಜನಕ್ಕೆ ಆಗೋ ಥರ ಮಾಡಬೇಕು ಅಂದರೆ ನೋಡಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಮತ್ತು ಹುಣಸೆ ರಸ ಅವೆರಡನ್ನೂ ಹಾಕೊಂಡು ಚೆನ್ನಾಗಿ ಕುದಿಸ್ಬೇಕು. ನೋಡಿ ಅವೆರಡು ಚೆನ್ನಾಗಿ ಕುದಿಬೇಕು. ಸೊ ಆಮೇಲೆ ಉಪ್ಪು ಸಾಂಬಾರು ಮಿಕ್ಸ್ ಮಾಡ್ಬಿಟ್ಟು ಒಗ್ಗರಣೆ ಹಾಕಬೇಕು. ಚೆನ್ನಾಗಿರುತ್ತೆ, ಬಸ್ ಸಾಂಬಾರು ಥರ ಇರುತ್ತೆ. ಸೊ ಅನ್ನೆಸೆಸರಿ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು ಅಂತ ಅಷ್ಟೇ. ನಮ್ಮ ಟೇಸ್ಟಿಗೆ ತಕ್ಕಂತೆ ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಪಾಪ ಏನು ಮಾಡ್ತಿದ್ಯಾ? ಇದೇಳು. Bye, take it. Sex somebody. Make a mother, but take it. ನಾನು ಅಡುಗೆ ಮನೇಲಿ ಇದ್ಬಿಟ್ರಂತೂ ಇವಳು ನನ್ನ ಜೊತೆಗೆ ಇರಬೇಕು. ಸೊ ಆ ಥರ ನಮ್ಮ ಪಾಪು. ಸೊ ಬಂದಿದ್ದಾಳೆ. ಸೊ ಈಗ ಅವಳಿಗೆ ಏನಾದರೂ ಒಂದು ಕೊಡಬೇಕು ತಿಂಡಿ. ನಾನು ಮನೇಲಿದ್ದಾಗಂತೂ ಯಾವಾಗಲೂ ಅವಳ ಜೊತೆಗೆ ಇರಬೇಕು. ಅಡುಗೆ ಮನೆಗೆ ಬಂದರೂ ಅಲ್ಲೇ ಇರಬೇಕು. ಆ ಥರ ಇವಳು. Bye, take it. Sex somebody. Make a protective baby. ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ. Bye, sex somebody. Make a protective baby. ಸೊ ಇವಳು ಬೆಳಗ್ಗೆ ಇದನ್ನ ಏನಿದು ಬಾದಾಮಿ ನೆನೆಸಿರತ್ತೋ ಕೊಡೋಕ್ಕಾಗಲಿಲ್ಲ, ನಾನೇ ಮರ್ತ್ಬಿಟ್ಟೆ ಅಂತ ಹೇಳಬೇಕು. ಯಾಕೆಂದರೆ ಸ್ವಲ್ಪ ಲೇಟಾಗಿ ಎದ್ಲಿ ಇವಳು ಇವತ್ತು. ಬಿಡು ಚಿನ್ನ, ಮುಟ್ಬೇಡ ಬಿಡು, ಬಿಸಿ. ಅದಕ್ಕೆ ಇವಾಗ ಕೊಡ್ತಾ ಇದ್ದೀನಿ. ಏನಿಲ್ಲ, ತಿಂತಾಳೆ. ನಾನು ತಿಂತಾಳೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದೆ. ಮೊದಲಾದ್ರೂ ಬೇರೆದ್ರಲ್ಲಿ ಮಿಕ್ಸ್ ಮಾಡಿಕೊಡ್ತಿದ್ದೆ. ಸೊ ಈಗ ಅವಳು ತಿಂತಾಳೆ. ತಗೊಂಡು ತಿನ್ಕೋ. Bye, Amma, thank you. ವೆಲ್ಕಮ್. ಚೆನ್ನಾಗಿಲ್ವಾ? ತಿನ್ಕೋ ತಿನ್ನೋ. ನಾಟಕ. ಯಮ್ಮಿ. ಬೀಳಿಸ್ತಾ? ಹಚ್ಚೋ ಇಲ್ಲಿ ಚಿನ್ನಿ. ನಾನು ಯಮ್ಮಿ. ಹಚ್ಚೋ. ಗುಡ್ ಗರ್ಲ್. ನೋಡಿ ಇದು ಇಷ್ಟು ಉಪ್ಪು ಸಾಂಬಾರು ಬಿಟ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. Bye, that's Mommy. It's kind of baby money. ಸೊ ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಹಾಕೋದಷ್ಟೇ ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು. ಖಾರ ಬೇಕು ಅಂದರೆ ಬೇಳೆ ಸಾಂಬಾರು ಪುಡಿ. ನೋಡ್ಕೊಂಡು ಹಾಕಬೇಕು. ಇದೇನಂತ ರೆಸಿಪಿ ಎಲ್ಲ ಇರೋದನ್ನ ಮ್ಯಾನೇಜ್ ಮಾಡೋ ಅಂಥದ್ದು ಅಷ್ಟೇ ಇದು.
ಒಟ್ಟಿಗೆ ನೈಟ್ಗೆ ಏನಾದರೂ ಅಡುಗೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಈಗೇನು ಮಾಡೋಕ್ಕೋಗಲಿಲ್ಲ, ಬರೀ ಇದನ್ನೇ ನೋಡ್ತಿದ್ದೀನಿ. ಈಗ ರೈಸ್ ಇಟ್ಕೊಳ್ಬೇಕು ಸ್ವಲ್ಪ. ಅಕ್ಕಿ ತೊಳೆದಿದ್ದ ನೀರನ್ನ ನೋಡಿ, ಎಲ್ರಿಗೂ ಗೊತ್ತಿರೋದೆ, ನಾವು ಟೋನರ್ ಆಗಾದರೂ ಯೂಸ್ ಮಾಡ್ಬೋದು ಫೇಸ್ಗೆ. ಮುಖ ತೊಳೆದ ತಕ್ಷಣ ಇದನ್ನು ಹಚ್ಬಿಟ್ರೆ ಒಂಥರ ಒಂದು ಸೆಟ್ಟಿಂಗ್ ಥರ ಆಗುತ್ತೆ. ಒಬ್ಬೊಬ್ಬರು ರೋಸ್ ವಾಟರ್ ಹಾಕ್ತಾರಲ್ಲ, ಸೊ ಅದ್ರ ಬದಲು ಇದು ಹಾಕೋಬೋದು. ಇಲ್ಲ ಜಾಸ್ತಿ ಮಿಕ್ಬಿಡ್ತು ಅಂತಂದರೆ ಗಿಡಗಳಿಗೆ ಹಾಕಿದ್ರೆ ತುಂಬ ಒಳ್ಳೆಯದು. ಅಕ್ಕಿ ತೊಳೆದಿದ್ದ ನೀರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ, ಗಿಡಕ್ಕೆ ಹಾಕ್ಬಿಡ್ತೀನಿ ನೀರನ್ನ. ಆ ಕಡೆ ಬಿಸಿ, ಇವಾಗ ಆ ಕಡೆ ಬರೋದು. ಬೇಡ ಬಾ, ಈಗ ಕೊಡ್ತೀನಿ ಬಾ, ಜೇ ಕೊಡ್ತೀನಿ ನಡಿ. ಬಾ ಈಗ ಯಾಕೆ ಲಂಚ್ ಬ್ಯಾಗ್ ಓಪನ್ ಮಾಡ್ತಿದ್ಯಾ? ಹ್ಞೂ, ಪಾತ್ರೆ ಸ್ವಲ್ಪ ಇದೆ, ಜೋಡಿಸ್ಬೇಕು. ಈಗ ಜಸ್ಟ್ ಒಗ್ಗರಣೆ ಹಾಕೋದಷ್ಟೇ. ಇವಾಗ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಅಷ್ಟೇ ಸಾಕು. ಯಪ್ಪ, ಒಂದೇ ಒಂದು ನಿಮಿಷ ಆಫ್ ಮಾಡಿಬಿಡ್ಬೇಕು. ಸೊ ಈಗ ಪಾತ್ರೆಗಳು ಸ್ವಲ್ಪ ಬಳಸೋದಿದೆ, ಬಳಸ್ಕೊಳ್ಳೋಣ.
ಈಗ ಬೇಕು ಅಂತಂದರೆ ನಾವು ಇದನ್ನು ಏನಪ್ಪ ಇದಕ್ಕೆ ಹಪ್ಪಳ ಹಾಕೋಬೋದು, ಇಲ್ಲಾಂದರೆ ಬೇಡ. ಹಪ್ಪಳ ಸಂಡಿಗೆ ಹಾಕೋಬೋದು. ನೋಡಿ ಆಗಿದೆ. ಬೆಳಿಗ್ಗೆ ಏನೋ ವರ್ಕ್ ಮಾಡಬೇಕಾದ್ರೆ ಬರೀಬೇಕಾದ್ರೆ ನಂಗೆ ವಾಚ್ ಇರಲೇಬೇಕು. ಸೊ ಅವಾಗ ಹಾಕೊಂಡಿದ್ದು. ಈಗ ಇರೋ ಬರೋದು ಸ್ವಲ್ಪ ಪಾತ್ರೆಗಳಿರೋದನ್ನು ತೊಳೆದು ಹಾಕ್ಬಿಡ್ಬೇಕು. ಪಾಪ ಅಲ್ಲೇ ಇರು, ಊಟ ತಗೊಂಡ್ಬರ್ತೀನಿ, ಅಲ್ಲೇ ಇರು. ಬಿಸಿ ಚಿನಿ ಹೋಗ ಕಡೆ. ಒಂದು ಪಾತ್ರೆ ಇದ್ದರೆ ಅದೇ ಸುಮ್ಮನೆ ಲಾಟ್ ಆಗುತ್ತೆ. ಸೊ ಅದಕ್ಕೆ ನಾನು ಅಲ್ಲೇ ತೊಳೆದು ಹಾಕ್ತೀನಿ. ಪಾಪ ಬಾಯ್ಲಿ ಕಡೆ ಚಿನಿ. ಹನುಮ ಏನು ಮಾಡ್ತಿದ್ಯಾ? ಬಾಯ್ ಕಡೆ. Hi. How are you? How are you? Make up and take. Subscribe. Make comment and check. ನೋಡಿ ಅನ್ನನೂ ರೆಡಿ ಆಯಿತು, ಮತ್ತು ಸಾಂಬಾರು ಕೂಡ. ರಾತ್ರಿ ಉಪ್ಪು ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಿಕ್ಕಿತ್ತು, ಸೊ ಅದನ್ನು ನಾನು ಸಾಂಬಾರಾಗಿ ಪರಿವರ್ತನೆ ಮಾಡಿದೆ. ಬಾಮು ಬಾ ಬೇಗ ಬಾ, ಮತ್ತೆ ಬೇಗ ಬಾ ಬೇಗ. ನೋಡಿ ಅಡುಗೆ ಎಲ್ಲ ರೆಡಿ ಆಯಿತು. ಬಟ್ ನಮ್ಮ ಪಾಪು ಈಚೆ ಹೋಗಿ ಕೂತ್ಕೊತಾಳೆ. ಕೂತ್ಕೊಂಡ್ರೆ ಪರವಾಗಿಲ್ಲ, ಸುಮ್ಮನೆ ಗಿಡಗಳೆಲ್ಲ ಕಿತ್ತಾಕ್ತಾ ಇರ್ತಾಳೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಒಳಗಡೆ ಕರ್ಕೊಂಡ್ಬಿಡ್ತೀನಿ. ಈವ್ನಿಂಗ್ ಟೈಮ್ ಬೇಕಾದ್ರೆ ವಾಕ್ ಕರ್ಕೊಂಡು ಹೋಗೋಣ ಅಂತ. ಸೊ ಅದಾದಮೇಲೆ ಊಟ ರೆಡಿಯಾಗಿತ್ತು. ಸೊ ನಾನು ನಮ್ಮ ಅತ್ತೆ ನಮ್ಮ ಪಾಪು ಎಲ್ಲ ಊಟ ಮಾಡಿದ್ವಿ. ಸೊ ಪಾಪಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿಸೋದು ಮೊದಲಿಂದನೂ ಅಭ್ಯಾಸ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಾನು ಪಾಪು ಮಲಗಿಸ್ದೆ. ಅದಾದಮೇಲೆ ನಾನು ಸ್ವಲ್ಪ ಎಡಿಟ್ ವರ್ಕ್ ಇತ್ತು ಅಂತಂದ್ಬಿಟ್ಟು ಎಡಿಟ್ ಮಾಡೋಕ್ಕೆ ಅಂತಂದ್ಬಿಟ್ಟು ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಕೂತ್ಕೊಂಡೆ. ಸೊ ಅದು ಲ್ಯಾಪ್ಟಾಪ್ ಆನ್ ಮಾಡಿದಾಗ ಜೊತೆಗೆ ಸ್ವಲ್ಪ ತಿಂಡಿ ಇಟ್ಕೊಂಡೆ, ಯಾಕೆಂದರೆ ಸುಮ್ಮನೆ ಬೋರ್ ಆಗುತ್ತೆ ಅಂತ. ಒಂದು ಸ್ನ್ಯಾಕ್ ಅಥವಾ ಏನಾದರೂ ಒಂಚೂರು ಕುರುಕು ತಿಂಡಿ ಪಾಪಕ್ಕೆ ತಂದಿರೋದು, ಟೀ ಮತ್ತು ವಾಟರ್ ಬಾಟಲ್ ಇಷ್ಟಿಟ್ಕೊಂಡು ನಾನು ನನ್ನ ಕೆಲಸನ ಕಂಟಿನ್ಯೂ ಮಾಡಿದೆ ಅಂತ ಹೇಳ್ಬೋದು ಗೈಸ್. ಸೊ ಪಾಪು ಮಲಗಿದ್ದೆದ್ಲು. ಸೊ ಅವಳು ಮಲಗಿದ್ದೆದ್ದ ಮೇಲೆ ಏನಾದರೂ ಒಂದು ಸ್ನ್ಯಾಕ್ ಕೇಳ್ತಾಳೆ. ಸಾಯಂಕಾಲ ಟೈಮು ಕಾಫಿ, ನಾವೆಲ್ಲ ಕಾಫಿ ಕುಡಿಬೇಕಾದ್ರೆ, ಅವಳು ಹಾಲು ಕುಡಿಬೇಕಾದ್ರೆ ಅವಳಿಗೇನಾದರೂ ಸ್ನ್ಯಾಕ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನಾನು ಪಾಪ್ಕಾರ್ನ ಮಾಡಿಕೊಟ್ಬಿಡೋಣ ಅಂತಂದ್ಬಿಟ್ಟು ಮಾಡಿದೆ. ಬಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಪಾಪ್ಕಾರ್ನ, ಬಟ್ ತಂದಿಟ್ಟರೆ ಅದು ಹಾಗೆ ಇತ್ತಲ್ಲ, ಸೊ ಅದೊಂದು ಸರಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡಿದೆ. ಸೊ ಅದೇನೇ ಒಂದು ರೊಟೀನ್ ಆಗಿಬಿಡ್ಬಾರ್ದು. ಬಟ್ ತುಂಬಾ ರೇರಾಗಿ ಕೊಟ್ಟರೆ ಏನಿಲ್ಲ, ಬಟ್ 5 ವರ್ಷದ ಕೆಳಗಡೆ ಮಕ್ಕಳಿಗೆ ಪಾಪ್ಕಾರ್ನ ಕೊಡಬಾರ್ದು ಅಂತ ಅಂತಾರೆ. ಅದಕ್ಕೋಸ್ಕರ ನಾನು ತುಂಬಾ ಅವಾಯ್ಡ್ ಮಾಡಿದ್ದೀನಿ. ಇದು ಬರೀ ನಮಗೆ ಅಂತ ಮಾಡ್ಕೊಂಡಾಗ ಅವಳಿಗೊಂದು 2 ಕಾಳು ಕೊಡ್ತೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಪಾಪ್ಕಾರ್ನ್ ರೆಡಿ ಮಾಡ್ಬೋಣ ಅಂತ ಮಾಡಿದೆ. ನಂದು ಕೂಡ ಎಡಿಟ್ ವರ್ಕ್ ನಡೀತಾ ಇದೆಯಲ್ಲ. ಸೊ ಇನ್ನು ಅವಳು ಎದ್ದಾದ್ಮೇಲೆ ನಾನು ವರ್ಕ್ ಮಾಡೋದು ಸ್ವಲ್ಪ ಕಡಿಮೆನೇ. ಸೊ ಪಾಪ್ಕಾರ್ನ್ ಹಾಕ್ಕೊಟ್ರೆ ಅಥವಾ ಅವಳಿಗೊಂಚೂರು ಎಂಗೇಜ್ಡ್ ಆಗಿಟ್ಟರೆ ನಾವು ಕೂಡ ಏನಾದರೂ ಕೆಲಸ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಇನ್ನೇನು ಪಾಪ್ಕಾರ್ನ್ ಅಂದರೆ ಎಲ್ರಿಗೂ ಗೊತ್ತಿರೋವಂಥ ವಿಷಯನೇ. ಟೈಮ್ ಪಾಸು ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಸುಮ್ಮನೆ ಹಾಗೆ ಬೇಜಾರಾಗಬಾರ್ದು ಅನ್ನೋದಕ್ಕೋಸ್ಕರ ಅದೊಂದನ್ನು ಸೈಡಲ್ಲಿ ಪ್ರಿಫರ್ ಮಾಡ್ತೀವಿ. ಸೊ ಅದೇ ಥರನೇ ನಾನು ಕೂಡ ಮನೇಲಿತ್ತು, ಬಟ್ ನಾನು ಜಾಸ್ತಿ ಅದು ಪ್ರಿಫರ್ ಮಾಡೋಕ್ಕೋಗಲ್ಲ. ನಮ್ಮ ಮನೆಯವ್ರು ಏನಾದರೂ ಹೋದರೆ ತಂದುಬಿಡ್ತಾರೆ. ಸೊ ಅದಕ್ಕೋಸ್ಕರ ಸುಮ್ಮನೆ ಹಾಗೆ ಇಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಇದನ್ನು ಮಾಡಿದೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು
ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ಅಂತ ಹೇಳ್ಬೋದು. ಸೊ ಇದೇ ಥರನೇ ನನ್ನ ಒಂದು ಚಾನಲ್ನ ಎನ್ಕರೇಜ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಬೈ, ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ.